ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನಿಲ್ಲಿ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಫ್ಯಾಮಿಲಿ ಫಂಕ್ಷನ್ಗೆ. ಪಾಪುಗೆ ರೆಡಿ ಮಾಡಿ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ಬೆಳಗ್ಗೆ ಟೊಮೊಟೊ ಗೊಜ್ಜು ರೈಸ್ ಮಾಡಿದ್ದೆ. ರೆಡಿಯಾಗಿಬಿಟ್ಟು ನಾವು ಇಲ್ಲೇ ಟಿಫನ್ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಫಂಕ್ಷನ್ ಇದ್ದಿದ್ದು 10:30ಗೆ. ಮನೆ ಹತ್ರನೇ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ಇದು ನಮ್ಮ ಹಸ್ಬೆಂಡ್ ಅಣ್ಣನ ಮಗಳದ್ದು ಫಂಕ್ಷನ್ ಇತ್ತು. ನಾನಿಲ್ಲಿ ರೆಡಿಯಾಗಿ ತಿಂಡಿ ತಿಂತಾ ಇದ್ದೀನಿ, ಇಲ್ಲಿ ಪಾಪುನು ತಿಂತಾ ಇದ್ದಾನೆ. ಕೋಇನ್ಸಿಡೆಂಟ್ಲಿ ನಾವು 3 ಜನನು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದು ಪೇರ್ ಮಾಡಿರೋದಲ್ಲ, ಗೊತ್ತಿಲ್ಲದೆ ತೊಗೊಂಡಿದ್ರು. ಅದು 3 ಜನಕ್ಕೂ ಮ್ಯಾಚ್ ಆಗ್ತಾ ಇದೆ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ 3 ಜನನು. ಮನೆ ಹತ್ರನೇ ಇದ್ದಿದ್ದರಿಂದ ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 10 ಮಿನಿಟ್ಸ್ ಆಗುತ್ತೆ. ಬೈಕಲ್ಲಿ ಹೋಗ್ತಾ ಇದ್ರು. ಪಾಪು ಸುಮ್ಮನೆ ಇರ್ತಾ ಇಲ್ಲ ನೋಡಿ, ಏನೇನೋ ಮಾತಾಡ್ತಾ ಇದ್ದಾನೆ. ನಾನು ಫಂಕ್ಷನಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಒಂದೆರಡು ಕ್ಲಿಪ್ಪಿಂಗ್ ಇದೆ, ಒಂದೆರಡು ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ. ಹೋಗ್ತಾ ದಾರಿಲಿ ನನಗೆ ಹಾಗೆ ಒಂದು ಸ್ವಲ್ಪ ಹೂವು ತೊಗೊಂಡು ಹೊರಟ್ವಿ. ಹೂವು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಫ್ರೆಶ್ ಆಗಿರೋದು ನೋಡಿ ಅಲ್ಲೇ ಮುಟ್ಕೋಬೇಕು ಅನ್ನಿಸ್ತು. ನಾನು ಅಲ್ಲೇ ಮುಟ್ಕೊಂಡು ಹೊರಟೆ. ಮನೆಯೂ ಕೂಡ ಹತ್ರ ಬಂತು. ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಎತ್ತಿರ ಅಣ್ಣ ಯಾರು, ಅವ್ರ ಫ್ಯಾಮಿಲಿ ಯಾರು ಅಂತ. ಈ ರೋಡ್ ಇಲ್ಲೇ ಬಗ್ಲುಗುಂಟೆ ಮೇಯ್ನ್ ರೋಡು, ಹೆಸರುಘಟ್ಟ ಮೇಯ್ನ್ ರೋಡಲ್ಲೇ ಇರೋದು. 8th ಮೈಲ್ ಮತ್ತು ವಿಡಿಯೋ ಸ್ಕೂಲ್ ಮಧ್ಯದಲ್ಲೇ ಇದೆ ಈ ರೋಡು. ಮನೇಲೇ ಫಂಕ್ಷನ್ ಮಾಡಿದ್ರು, ತುಂಬ ಸಿಂಪಲಾಗಿ ಮಾಡಿದ್ರು, ಆದರೂ ಚೆನ್ನಾಗಿತ್ತು. ಫಸ್ಟ್ ಫ್ಲೋರ್ ಮನೆ ಆಗಿರೋದ್ರಿಂದ ಹೋಗ್ತಾ ಇದ್ದೀವಿ ನಾನು ಪಾಪುನ ಕರ್ಕೊಂಡು. ನಾನು ಹೋದಾಗ ಇನ್ನೂ ಏನೂ ರೆಡಿ ಇರಲಿಲ್ಲ, ರೆಡಿ ಮಾಡ್ತಾಯಿದ್ರು ಎಲ್ಲನ. ಸ್ವಲ್ಪ ಜನ ಬಂದಿದ್ದರು, ಇನ್ನೂ ಬರೋರು ಕೂಡ ಇದ್ದರು. ನಾವು ಹೋಗಿ ಒಂದು 1/2 ಅವರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಯಿತು. ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ. ಇವರು ನಮ್ಮ ಹಸ್ಬೆಂಡ್ ಅವ್ರ ಕಸಿನ್ ಬ್ರದರ್ಸ್. ಅವರಿಬ್ಬರು ಫ್ಯಾಮಿಲಿ ಇದು ಫುಲ್ಲು. ಫಂಕ್ಷನ್ ಎಲ್ಲ ಮುಗೀತು, ಆಲ್ರೆಡಿ ಆರತಿ ಮಾಡ್ತಾ ಇದ್ದಾರೆ. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಫಂಕ್ಷನ್ನಲ್ಲಿ ಪಾಪು ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿತ್ತು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬರೀ ಹತ್ತಿ ಇಳಿಯೋದೇ ಆಗಿತ್ತು ಅವ್ನಿಗೆ. ನಾವು ಬೇಗ ಊಟ ಮುಗಿಸ್ಕೊಂಡು ಹೊರಟು ಬಂದ್ವಿ. ಬರೋ ಅಷ್ಟರಲ್ಲಿ ಅಲ್ಲೇ ಬಿಸಿಲು ಸ್ಟಾರ್ಟ್ ಆಗೋಗಿತ್ತು. 12 ಗಂಟೆ 1 ಗಂಟೆ ಆಗಿತ್ತು ಅನಿಸುತ್ತೆ. ಗಾಡೀಲಿ ಹೋಗಿದ್ರಿಂದ ಬಿಸಿಲು ಜಾಸ್ತಿನೇ ಅನ್ನಿಸ್ತಾ ಇತ್ತು ನೋಡಿ. ಇವಳದೇ ಫಂಕ್ಷನ್ ಇದ್ದಿದ್ದು, ಚೇತು ಅಂತ ಇವಳ ಹೆಸರು. ಇವರೇ ಅವ್ರ ಅಪ್ಪ ಅಮ್ಮ. ಬರುವಾಗ ಬಗ್ಲಗುಂಟೆ ದಾರಿಲಿ ನೋಡಿ ಆಟೋಗಳೆಲ್ಲ ಎಷ್ಟು ಲೈನಾಗಿ ನಿಂತಿದೆ. ಸುಮಾರು ಒಂದು 2 ಕಿಲೋಮೀಟ್ರ್ ದೂರ ನಿಂತಿತ್ತು. ಯಾಕೆ ಅಂತ ನೋಡಿದ್ರೆ LPG ಗ್ಯಾಸ್ ಹಾಕಿಸ್ಕೊಳ್ಳೋಕ್ಕೆ. ಮನೆಗೆ ಮಾತ್ರ ಪ್ರಾಬ್ಲಮ್ ಆಗಿಲ್ಲ, ಅಡುಗೆ ಮಾಡೋಕ್ಕೆ. ಇದು ಫುಲ್ಲು ಆಟೋಗಳಿಗೆಲ್ಲ ಪ್ರಾಬ್ಲಮ್ ಆಗಿದೆ. ನಾನು ವಿಡಿಯೋ ಮಾಡ್ಕೊಂಡಿದ್ದು ನಾನು ಅಲ್ಲೇ ಅರ್ಧ ದಾರಿಗೆ ಬಂದಾಗ ಅದಕ್ಕಿಂತ 1 ಕಿಲೋಮೀಟ್ರ್ ಹಿಂದೆನೇ ನಿಂತಿತ್ತು. ನಾನು ಯಾಕೆ ಅಂತ ನನಗೆ ಫ್ಲ್ಯಾಶ್ ಆಗೋ ಅಷ್ಟರೊಳಗೆ ನಾನು ಅಲ್ಲೇ ಅರ್ಧ ದಾರಿಲಿ ಬಂದಿದ್ದೆ. ಇಲ್ಲಿ ನಿಂತಿರೋರು ಆಟೋದವರು ಹೇಳಿದ್ರು, ಒಂದು ದಿನ ಗ್ಯಾಸ್ ಹಾಕಿಸ್ಕೊಳ್ಳೋಕೆ ಒಂದು ದಿನ ಫುಲ್ ವೇಸ್ಟ್ ಆಗುತ್ತೆ ನಮಗೆ ಟೈಮು ಅಂತ. ಇಲ್ಲಿ ಬೆಳಿಗ್ಗೆ 9 ಗಂಟೆಗೆ ಬಂದು ನಿಂತಿರೋರು ಇದ್ದಾರೆ. ನಾವು ಹೋಗ್ತಾ ಇರೋದಲ್ಲೇ 12:30 1 ಗಂಟೆಗೆ. ಆದರೂ ಪಾಪ ನಿಂತ್ಕೊಂಡೇ ಇದ್ದರು. ಇನ್ನು ಹೋಗೋ ಅಷ್ಟರಲ್ಲಿ ಅಲ್ಲೇ ಪಾಪ ಮಲ್ಕೊಂಡೇ ಇದ್ದ. ಬಿಸಿಲು ಜಾಸ್ತಿ ಇರೋದ್ರಿಂದ ಮಕ್ಕಳು ಮಧ್ಯಾಹ್ನ ಮಲ್ಕೊಂಡ್ಬಿಡ್ತಾರೆ. ನಮ್ಮ ಪಾಪು ಗಾಡೀಲಿ ಬರುವಾಗ, ಕಾರಲ್ಲಿ ಬರುವಾಗ ಹೀಗೆ ಮಲ್ಕೊಂಡ್ಬಿಡ್ತಾನೆ. ಎಲ್ಲ ಮಕ್ಕಳು ಹೀಗೆ ಅನಿಸುತ್ತೆ. ನನಗೆ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಇವ್ನು ಮಲ್ಕೊಂಡಿರೋದ್ರಿಂದ ಸೀದಾ ಮನೆಗೆ ಬಂದುಬಿಟ್ವಿ ನಾವು. ಮನೆಗೆ ಬಂದು ಈವ್ನಿಂಗ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಈವ್ನಿಂಗು ಸ್ವಲ್ಪ ಬಗ್ಲಗುಂಟೆಗೆ ಹೋಗಬೇಕಿತ್ತು. ಯಾಕಂದರೆ ನಮ್ಮದು ಮಿಕ್ಸಿ ಹಾಳಾಗಿತ್ತು. ರೆಡಿ ಮಾಡೋಕ್ಕಾದರೆ ಮಾಡಿಸ್ಕೊಂಡು, ಇಲ್ಲಾಂದರೆ ಹೊಸದು ತೊಗೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಬೇಗನೆ ರೆಡಿ ಮಾಡಿಕೊಟ್ರು. ಏನೂ ಆಗಿಲ್ಲ ಅಂತ ಹೇಳಿದ್ರು. ನಂಗೆ ಸ್ವಲ್ಪ ಬೇಜಾರಾಯಿತು, ನಾನು ಹೊಸ ಮಿಕ್ಸಿ ತೊಗೋಬೇಕಾಗಿತ್ತು. ಅಲ್ಲಿ ರೆಡಿ ಮಾಡಿಸ್ಕೊಂಡು ಮೊಬೈಲ್ ನೋಡೋಣ ಅಂತ ಹೋದ್ವಿ. ನನಗಲ್ಲ, ನಮ್ಮ ಯಜಮಾನ್ರಿಗೆ. ನೋಡ್ಕೊಂಡು ಬಂದ್ವಿ ಅಷ್ಟೇ, ತೊಗೊಳ್ಳಿಲ್ಲ. ಹೇಗೂ ನಾನು ಬಗ್ಲಗುಂಟೆಗೆ ಬಂದಿದ್ದೀನಿ. ಬಗ್ಲಗುಂಟೆಗೆ ಬರೋದು ಸ್ವಲ್ಪ ಕಡಿಮೆನೇ ಅಂತ ಸ್ವಲ್ಪ ತರಕಾರಿ ತೊಗೊಂಡೋಗೋಣ ಅಂತ ಬಂದೆ. ನಾನು ತರಕಾರಿ ತೊಗೊಳ್ಳೋದು ಇಲ್ಲೇ ರೋಡ್ ಸೈಡಲ್ಲೇ. ಸಂಜೆ ಸ್ವಲ್ಪ ಬೇಗ ಬಂದರೆ ಫ್ರೆಶ್ ಆಗಿರುತ್ತೆ ತರಕಾರಿ. ಮನೆಗೆ ಏನೇನು ಬೇಕೋ ಒಂದು 4-5 ಡೇಸ್ಗೆ ಆಗೋವಷ್ಟು ತೊಗೊಂಡು ಹೊರಟೆ ಇಲ್ಲಿಂದ. ಮನೆಗೆ ಬಂದು ನಾನು ಆ ತರಕಾರಿ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ. ನಾನು ವಾಶ್ ಮಾಡಿ ಅಂದರೆ ಎಲ್ಲನೂ ತರಕಾರಿ ವಾಶ್ ಮಾಡೋಕ್ಕೆ ಹೋಗಲ್ಲ. ಸ್ವೀಟ್ ಪೊಟೊಟೊ ಮತ್ತು ಬೆಂಡೆಕಾಯಿ ಮಾತ್ರ ನಾನು ವಾಶ್ ಮಾಡ್ತೀನಿ. ಸ್ವೀಟ್ ಪೊಟೊಟೊದಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ, ಅದು ಹಾಗೆ ಇಟ್ಟರೆ ಎಲ್ಲ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಬೆಂಡೆಕಾಯಿ ಫ್ರೆಶ್ ಆಗಿತ್ತು. ನಾನು ಅದಕ್ಕೆ ಈವ್ನಿಂಗ್ ಅದನ್ನೇ ಸಾಂಬಾರು ಮಾಡಿದೆ. ಬೆಂಡೆಕಾಯಿ ಸಾಂಬಾರು ನಾನು ಬೇಳೆ ಹಾಕಿ ಎಲ್ಲ ಮಾಡೋದಿಲ್ಲ, ಹಾಗೆ ಮಾಡ್ತೀನಿ. ಪಲ್ಯ ಮಾಡೋ ಥರ ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕಾಯಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಮಗೆ ಒಂದು ಟೈಮ್ಗೆ ಅನ್ನ ಮತ್ತು ಮುದ್ದೆ ಜೊತೆ ಇದಿಷ್ಟು ಸಾಕಾಗುತ್ತೆ. ನಾನು ಒಂದು ಅರ್ಧ kg ತೊಗೊಂಬಂದಿದ್ದೆ. ಅನ್ನ ಸಾಂಬಾರು ಜೊತೆ ನಾನು ಗೆಣಸು ತೊಗೊಂಬಂದಿದ್ನಲ್ವ, ಸ್ವೀಟ್ ಪೊಟೊಟೊ, ಅದನ್ನೇ ಬೇಯಿಸಿದ್ದೆ. ನೀವೆಲ್ಲ ಹೇಗೆ ಮಾಡ್ತೀರಾ ಬೆಂಡೆಕಾಯಿ ಸಾರು ಅಂತ ಕಮೆಂಟ್ ಮಾಡಿ. ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಸಾಂಬಾರು ಪಲ್ಯ ಡಿಫ್ರೆಂಟಾಗಿ ಮಾಡ್ಬೋದು. ನಾನು 3ರಿಂದ 4 ಥರ ಮಾಡ್ತೀನಿ. ಯಾವಾಗಲೂ ಒಂದೇ ಥರನೂ ಮಾಡೋದಿಲ್ಲ ನಾನು. ಅನ್ನದ ಜೊತೆ ತಿಂದರೆ ಮಾತ್ರ ಈ ಥರ ಮಾಡ್ತೀನಿ, ಇಲ್ಲಾಂದರೆ ಪಲ್ಯ ನಾನು ಗ್ರೇವಿ ಥರ ಮಾಡ್ತೀನಿ ಸ್ವಲ್ಪ.
ನಾನು ಅವತ್ತೇ ಸಾಂಬಾರು ಪುಡಿ ಕೂಡ ಮಾಡಿದ್ದೆ. ನಿಮ್ಗೆ ಇದೇ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಇದೇ ಥರ ವಿಡಿಯೋಸ್ ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ನಾನು ಸಾಂಬಾರು ಪುಡಿ ಮಾಡಿಟ್ಟು ಇದು ನೆಕ್ಸ್ಟ್ ಇದು ವ್ಲಾಗ್ ಇದು. ಈ ರೆಸಿಪಿ ನನ್ನ ಫ್ರೆಂಡ್ದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅವಳು ಈ ರೆಸಿಪಿ ಮಾಡಿದ್ಲು. ನಾನು ಟ್ರೈ ಮಾಡೋಣ ಅಂತ ಸುಮ್ಮನೆ ಮಾಡಿದೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ರೆಸಿಪಿ ಏನು ಹೇಳ್ತಾ ಇಲ್ಲ, ನಿಮ್ಗೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಇಲ್ಲ. ಈ ವಿಡಿಯೋ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಬೇಕಾದರೆ ನೋಡ್ಬೋದು. ಒಂದು 10 ಮಿನಿಟ್ಸ್ ಇದ್ದರೆ ಎಲ್ಲ ರೆಡಿ ಇದ್ದರೆ ಒಂದು 10 ಮಿನಿಟ್ಸಲ್ಲೇ ಆಗೋಗಿರುತ್ತೆ ಈ ಚಿಕನ್ನು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೇಮ್ ಡಾಬಾ ಸ್ಟೈಲಲ್ಲಿ ಗಾರ್ಲಿಕ್ ಫ್ರೈ ಹೇಗಿರುತ್ತೆ ಅದೇ ಥರನೇ ಇರುತ್ತೆ. ಪೆಪ್ಪರ್ ಗಾರ್ಲಿಕ್ ಫ್ರೈ ಇದು. ಇದ್ರ ಕಾಂಬಿನೇಷನ್ ನಾನು ಒಂದು ರಸಮ್ ಮಾಡಿದ್ದೆ, ಸಿಂಪಲ್ ಆಗಿ ಮಾಡೋ ರಸಮ್ಮು. ಅದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರದ್ದು ರೆಸಿಪಿ ಹೇಳ್ತೀನಿ ನೋಡಿ. ನಾನು ಗಾರ್ಲಿಕ್ ಫ್ರೈದು ರೆಸಿಪಿ ನೀವು ಕ್ಲಿಯರಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ಯಾವುದೂ ನಾನು ಕಟ್ ಮಾಡಿಲ್ಲ ಅಥವಾ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪೇ ತೋರಿಸಿದ್ದೀನಿ, ಬಟ್ ನಾನು ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಷ್ಟೇ. ರಸಮ್ ರೆಸಿಪಿ ನೋಡೋಣ. ಇಲ್ಲಿ ಒಂದು 4 ರಿಂದ 5 ಬೆಳ್ಳುಳ್ಳಿ ತೊಗೊಂಡು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರು, ಒಂದೇ ಟೊಮೊಟೊ ಹಾಕಿರೋದು, 3 ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆಸಿದ್ದೀನಿ, ಬೇಗ ನೆನೆಯುತ್ತೆ ಅಂತ. ಈ ಜೀರಿಗೆ ಟೊಮೊಟೊ ಏನಿತ್ತು ಅದನ್ನು ರಫ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಲಿ ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನಾವು ರಫಾಗಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ಅರಿಶಿನ ಹಾಕಬೇಕು. ನೆನೆಸಿಟ್ಟಿರೋ ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ, ಅದ್ರ ಪಲ್ಪ್ ಎಲ್ಲ ತೆಗೆದುಬಿಟ್ಟು. ನೋಡಿ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ರುಚಿ ನೋಡಿ, ಸ್ವಲ್ಪ ನೀರು ಬೇಕಾದರೆ ಹೆಚ್ಚಿಸ್ಕೋಬೋದು. 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಆಫ್ ಮಾಡಿದ್ರೆ ದಿಢೀರಾಗಿ ಮಾಡೋವಂಥ ರಸಮ್ ರೆಡಿ ಇರುತ್ತೆ. ಸಖತ್ತಾಗಿರುತ್ತೆ. ಅನ್ನ ಮತ್ತು ಚಿಕನ್ ಫ್ರೈ ಜೊತೆ ಅಥವಾ ಗಾರ್ಲಿಕ್ ಫ್ರೈ ಈ ಥರ ಡ್ರೈ ಜೊತೆ ಮಾಡ್ಕೊಂಡು ತಿಂದರೆ ರಸಮ್ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನಾನ್ ವೆಜ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.